ಶ್ರೀಮಂತರಿಗೆ ಗರ್ಜಿಸುವ ಸಿಂಹ, ಬಡವರ ಪಾಲಿಗೆ ದೈತ ಸಮಾಜ ರಕ್ಷಕ, ಇನ್ನು ಬಡವರ ಮನವನ್ನೇ ಕಿತ್ತು ತಿನ್ನುವ ಆ ಭ್ರಷ್ಟ ಅಧಿಕಾರಿಗಳನ್ನ ತಿನ್ನಲು ಮುತ್ತೈದೆಯ ಗರ್ಭದಲ್ಲಿ ಹುಟ್ಟಿ ಬಂದಿರುವಲೇ ಈ ಭಾರ್ಗವ. ಕಲಿಯುಗ ಭಾರ್ಗವ, ಬಡವರನ್ನು ರಕ್ಷಣೆ ಮಾಡಲು ಸಮಾಜವಿದೆ. ಈ ಸಮಾಜವನ್ನು ರಕ್ಷಣೆ ಮಾಡಲು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಅಂತದರಲ್ಲಿ ನೀನ್ಯಾವಡಲೇ ಬಾಯಿ ಭಾರ್ಗವ. ಸಮಾಜ, ಪೊಲೀಸ್, ನ್ಯಾಯಾಂಗ ಏನಂದೆ? ಬಡ ರೈತರನ್ನು ಮಣ್ಣು ಮಾಡಿ ಆ ಮಣ್ಣಿನ ಮೇಲೆ ಬದುಕುವ ಬಂಡ ಬದ್ಮಾಶರಿಸ್ತಿಲ್ಲ ಈ ನಿನ್ನ ಡಿಪಾರ್ಟ್ಮೆಂಟಿನಲ್ಲಿ. ಅಷ್ಟೇ ಯಾಕೆ, ದೇವರಂತಿರ ನಾನು ದೇವತೆಗಳೇ ಹಣದ ಆಮಿಷಕ್ಕೊಳಗಾಗಿ ಜನಗಾರುತ್ತಿರುವ ನ್ಯಾಯಮೂರ್ತಿಗಳು ಅದನ್ನು ನೀನು ನೋಡಿರಬೇಕಲ್ಲ. ಅಂದ ಮೇಲೆ ದೇವರಿಲ್ಲದ ಗುಡಿಯಲ್ಲಿ ಪೂಜಿಸಿದರೇನು ಫಲ? ಮಾತಿಗೊಮ್ಮೆ ವಿಷ್ಟರು ಎಂದು ಮಾತನಾಡುವ ನಿಮ್ಮಂತ ದರ್ಪದ ಕುಂಡಿಗಳಿಗೆ ಎಡಮುರಿ ಕಟ್ಟಿ ದಡ ಸೇರಿಸಿ ನ್ಯಾಯ ನೀತಿ ಧರ್ಮವನ್ನು ಕಾಪಾಡುವ ನಮ್ಮಂತ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಇನ್ನು ಕನ್ನಡಾಂಬೆ ಮಡಿಲಲ್ಲಿ ಹುಟ್ಟಿ ಕಾಕಿ ಎಂಬ ಕರ್ತವ್ಯ ತೊಟ್ಟು ಬಂದಿರುವ ನನ್ನಂತಹ ಅಧಿಕಾರಿಗಳಿರುವುದು ಮಾತ್ರ ಮರಿಬೇಡ. ಅಧಿಕಾರಿಗಳು ಬಡವರ ಪಾಲಿಗೆ ಸೇವಕರಾಗಬೇಕಿದ್ದ ಅಧಿಕಾರಿಗಳು ಬಡವರಿಂದ ಬಾಚಿದ ಹಣದಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿರುವಾಗ ಲೋಕಾಯುಕ್ತ ಎಂಬ ಹತ್ತಿನ ಕಣ್ಣಿಗೆ ಸಿಕ್ಕಿಬಿದ್ದು ಸಿಕ್ಕಂಬಿಕಾಂತ ವಶಪಡಿಸಿಕೊಟ್ಟ ಬಂಗಾರ ಕೋಟಿ ಗಟ್ಟಲೆ ದುಡ್ಡು ಸಿಕ್ಕಿರುವುದು ನಿಮ್ಮಂತ ಅಧಿಕಾರಿಗಳ ಮನೆಯಲ್ಲಿ ವಿರಹ, ನಮ್ಮಂತ ಬಡವರ ಮನೆಯಲ್ಲ. ಮಿಸ್ಟರ್ ಇನ್ಸ್ಪೆಕ್ಟರ್, ಭಾರ್ಗವ, ನಾನು ಸರಕಾರದ ಸೇವಕನಾಗಿ ಸರಕಾರ ಕೊಡುವ ಸಂಬಳದಲ್ಲಿ ಸುಖ ಜೀವನ ನಡೆಸಿ ಕನ್ನ ಹಾಕಿದ ಮನೆಗೆ ಕನ್ನು ಹಾಕುವ ಭ್ರಷ್ಟಾಧಿಕಾರಿ ಅಲ್ಲ. ನೋಡು, ನೀನೊಂದು ಕಾಡಿನಲ್ಲಿ ಮದವೇರಿದ ಮದ್ದಾಡಿದ್ದಂತೆ ನನಗೆ ಸರಿಸಾಟಿ ಯಾವ ಪ್ರಾಣಿ ಇಲ್ಲಂತ ಗರ್ವದಿಂದ ಬೆರೆತಿರುವೆಲ್ಲ. ನಿಮ್ಮಂತ ಗರ್ವದ ಗಜಗಳನ್ನು ಒಂದು ಸಣ್ಣ ಹಿರಿವೆ ಸಕ್ಕ ನಡೆಸುತ್ತದೆ ಅಂತಾದ್ರಲ್ಲಿ ನನ್ನ ಕಾನೂನಿಗೆ ನೀನು ಯಾವ ಲೆಕ್ಕ ಚುಕ್ತ ಮಾಡುವೆ? ಲೆಕ್ಕ ಸುಕ್ಕತ ಮಾಡುತ್ತೇನೆಂದು ಸಕ್ಕಿನಿಂದ ಬಂದರೆ ನನ್ನ ಶಿರ ಹೋದರೂ ಚಿಂತಿಸದೆ ವೈರಿಗ ಸೊಕ್ಕ ನಡೆಸುವ ಸಿಡಿಗುಂಡು ಇವನು. ಕರುಣೆಯಿಂದ ಬಂದರೆ ಕರುಗಿದ ಕರಣ, ದೂರದಿಂದ ನೋಡಿ ಖುಷಿ ಪಡಬೇಕು ವಿನಃ ಹತ್ತಿರ ಬಂದರೆ ಭಾರ್ಗವ, ನೀನು ಹೀಗೆ ಚೂರತನದ ಧೈರ್ಯ ಮಾಡಿ ನನ್ನೆದುರು ಹಾಕಿಕೊಂಡರೆ ನಿನ್ನ ಗರ್ವವನ್ನು ಮಣ್ಣು ಮುಗಿಸಿ ನಿನ್ನ ಶೌರ್ಯದ ಸೊಕ್ಕನ್ನು ನನ್ನ ಕಾನೂನಿನ ಬಾಣದಿಂದ ಪಡೆದು